ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್ ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್, ಎರಡನೇ SVR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0842300049. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಚಿತಾಪುರ ಕ್ಷೇತ್ರದಲ್ಲಿ ದಲಿತ ಬಾಲಕ ಸಾವು, ಸಚಿವರ ನಿರ್ಲಕ್ಷ್ಯಕ್ಕೆ ಸಿದ್ದಲಿಂಗ ಸ್ವಾಮೀಜಿ ಆಕ್ರೋಶ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಕೇಂದ್ರದ ವಿರುದ್ಧ ಯುವ ಕಾಂಗ್ರೆಸ್ ಪ್ರತಿಭಟನೆ. ರಟ್ಕಲ್ ಗ್ರಾಮದಲ್ಲಿ ಕುಡಿಯುವ ನೀರಿನ ತೀವ್ರ ಸಂಕಷ್ಟ, ಪೈಪ್ಲೈನ್ ದುರಸ್ತಿ ಹಾಗೂ ಬೋರ್ವೆಲ್ ಮರುಸ್ಥಾಪನೆಗೆ ಆಗ್ರಹಿಸಿ ಮೇ 13ರಂದು ರಸ್ತೆ ತಡೆ. ಕಲಬುರಗಿಯಲ್ಲಿ ಕೃಷಿಗೆ ಡ್ರೋನ್ ಸ್ಪರ್ಶ. ಈಗ ವಾರ್ತೆಗಳ ವಿವರ. ಚಿತಾಪುರ ತಾಲೂಕಿನಲ್ಲಿ ಹೊಂಡಕ್ಕೆ ಬಿದ್ದು ದಲಿತ ಬಾಲಕ ಸಾವನ್ನಪ್ಪಿದ ದುರ್ಘಟನೆಗೆ ಸಂಬಂಧಿಸಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಸಿದ್ದಲಿಂಗ ಸ್ವಾಮೀಜಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಬೇರೆ ಭಾಗಗಳಲ್ಲಿ ಅವಘಡಗಳು ನಡೆದಾಗ ಸಚಿವರು ಮೃತರ ಮನೆಗಳಿಗೆ ಭೇಟಿ ನೀಡಿ ಸಾಂತ್ವನ ಹೇಳಿ ಪರಿಹಾರ ಘೋಷಿಸುತ್ತಾರೆ.
ಆದರೆ ತಮ್ಮದೇ ಚಿತಾಪುರ ಕ್ಷೇತ್ರದಲ್ಲಿ ದಲಿತ ಬಾಲಕ ಮೃತಪಟ್ಟರೂ ಕುಟುಂಬದ ಮನೆಗೆ ಭೇಟಿ ನೀಡಿಲ್ಲ, ಸೌಜನ್ಯವೂ ತೋರಿಲ್ಲ, ಪರಿಹಾರವೂ ಘೋಷಿಸಿಲ್ಲ ಎಂದು ಸ್ವಾಮೀಜಿ ಕಿಡಿಕಾರಿದರು. ದಲಿತರು ಮತ್ತು ಹಿಂದುಳಿದವರ ಪರ ಸರ್ಕಾರ ಕೆಲಸ ಮಾಡುತ್ತಿದೆ ಎಂದು ಹೇಳಿಕೊಳ್ಳುವ ಆಡಳಿತ ಸರ್ಕಾರ ಚಿತಾಪುರದ ಈ ಘಟನೆಯಲ್ಲಿ ಮಾನವೀಯತೆ ತೋರಿಲ್ಲ ಎಂದು ಅವರು ಆರೋಪಿಸಿದರು. ಇದೇ ಘಟನೆ ಚುನಾವಣೆಯ ಸಂದರ್ಭದಲ್ಲಿ ನಡೆದಿದ್ದರೆ ತಕ್ಷಣ ಪರಿಹಾರ ನೀಡಿ ರಾಜಕೀಯ ಪ್ರದರ್ಶನ ಮಾಡುತ್ತಿದ್ದರು ಎಂದು ವ್ಯಂಗ್ಯವಾಡಿದರು. ಮೃತ ಬಾಲಕನ ಕುಟುಂಬಕ್ಕೆ ತಕ್ಷಣ ಸಮರ್ಪಕ ಪರಿಹಾರ ನೀಡಬೇಕು ಹಾಗೂ ಸಂಬಂಧಿಸಿದ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸ್ವಾಮೀಜಿ ಸರ್ಕಾರವನ್ನು ಒತ್ತಾಯಿಸಿದರು. ಮೃತಪಟ್ಟ ಬಾಲಕ ದಲಿತ. ನಮ್ಮದು ದೀನ ದಲಿತರ ಸರ್ಕಾರ, ಬಡವರ ಸರ್ಕಾರ ಅಂತ ಹೇಳಿಕೊಂಡು ಅಧಿಕಾರಕ್ಕೆ ಬಂದಂತಹ ಕರ್ನಾಟಕ ಸರ್ಕಾರ ಮತ್ತು ಆ ಕ್ಷೇತ್ರದ ಶಾಸಕ, ಇಲ್ಲಿಯ ಉಸ್ತುವಾರಿ ಮಂತ್ರಿ ಈ 3-4 ದಿನಗಳ ಹಿಂದೆ ಕಲಬುರಗಿಗೆ ಬಂದು ಹೋದರು. ನೋಡಿ, ಬೇರೆ ಕ್ಷೇತ್ರದಲ್ಲಿ ಅವಘಡಗಳಾದರೆ ಪರಿಹಾರ ಕೊಟ್ಟಿದ್ದೀರಿ, ಅವ್ರ ಮನೆಗೂ ಕೂಡ ಹೋಗಿ ಭೇಟಿ ನೀಡಿ ಬಂದಿದ್ದೀರಿ. ಆದರೆ ನಿಮ್ಮ ಕ್ಷೇತ್ರ ಸ್ವತಃ ನೀವು ಸ್ಪರ್ಧೆ ಮಾಡಿ ಸುಮಾರು 2-3 ಬಾರಿ ಗೆಲ್ಲಿಸಿದಂಥ ಕ್ಷೇತ್ರ, ನಿಮ್ಮ ತಂದೆಯವರನ್ನ ಇಟ್ಕೊಂಡು ನಿಮ್ಮನ್ನು ಗೆಲ್ಲಿಸಿದಂಥ ಕ್ಷೇತ್ರ. ಮಾನವೀಯತೆ ಮಾತುಗಳನ್ನಾಡುವಂತ ನೀವುಗಳು ಆ ಬಡ ದಲಿತನ ಕುಟುಂಬ ತಮ್ಮ ಕರುಳ ಕುಡಿಯನ್ನ ಕಳ್ಕೊಂಡಿದೆ. ಸೌಜನ್ಯಕ್ಕಾದ್ರೂ ಭೇಟಿ ಕೊಟ್ರ ನೀವು? ಪರಿಹಾರ ಕೊಡೋದು ಬೇಡ, ಯಾಕೆಂದ್ರೆ ನೀವೆಲ್ಲ ಲಾಸ್ ಅಲ್ಲಿ ಇದ್ದೀರಿ, ನಿಮ್ಮ ಹತ್ರ ದುಡ್ಡಿಲ್ಲ. ಅಕಸ್ಮಾತ್ ಎಲೆಕ್ಷನ್ ಮುಂಚೆ ಆಗಿದ್ರೆ 10 ಲಕ್ಷ ರೂಪಾಯಿ ಕಳಿಸ್ಕೊಡ್ತಿದ್ರಿ. ಕಮಲಾಪುರ ಒಂದು ಪ್ರಕರಣಕ್ಕೆ ಕಳಿಸ್ಕೊಟ್ಟಿದ್ರು, ಮುಂದೆ ಎಲೆಕ್ಷನ್ ಇತ್ತು ಲೋಕಸಭಾ, ಅದ್ರ ಬೆನಿಫಿಟ್ ಅನ್ನ ತಗೊಂಡ್ರಿ. ಇಲ್ಲಿ ಎಲೆಕ್ಷನ್ ಇಲ್ಲ ಮತ್ತು ದಲಿತ ಅನ್ನುವ ಕಾರಣಕ್ಕಾಗಿ ದಲಿತರಲ್ಲಿಯೇ ತಮ್ಮ ಕಮ್ಯುನಿಟಿ ಅಲ್ಲ ಬೇರೆ ಕಮ್ಯುನಿಟಿ, ನಾನ್ಯಾಕೆ ಹೋಗ್ಬೇಕು ಅನ್ನುವಂತಹ ಭಾವನೆ ನಿಮ್ಮಲ್ಲಿ ಬಂತ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಇದೆ. ಕನಿಷ್ಠ ಜಿಲ್ಲಾಡಳಿತ ಆದರೂ ಕೂಡ ಇಷ್ಟೊಂದು ಆರೋಪ ಮಾಡಿದ್ದೀವಿ, ಅದು ಇಲ್ಲೀಗಲ್ ಮೈನಿಂಗ್ ಆಗಿದೆ ಅಂತ ನಾವು ಹೇಳಿದ್ದೀವಿ. ನೀವು ಹೇಳಿದಿರಿ ಲೀಗಲ್ ಆಗಿದೆ ಅಂತ ಹೇಳ್ತೀರಿ. ನೀವು ಪತ್ರಿಕಾಗೋಷ್ಠಿ ಕರಿಬೇಕಾಗಿತ್ತು. ಇಲ್ಲಿ SP ಅವರು ಕರೆದ್ಬಿಟ್ಟು, ನೋಡಿ 99 ಸರ್ವೆ ನಂಬರ್ ಖನಿಜಾ ಫಾತಿಮಾ ಇವರು ಲೀಗಲ್ ಆಗಿ ಮೈನಿಂಗ್ ಮಾಡಿದ್ದಾರೆ ಅಂತ ಹೇಳಿ ಸಮರ್ಥನೆ ಮಾಡ್ಕೊಳ್ಬೇಕಾಗಿತ್ತು. ಯಾವುದೂ ಕೂಡ ಮಾಡದೇನೆ ನಿಯಮ ಕಾನೂನುಗಳನ್ನ ಗಾಳಿಗೆ ತೂರಿ ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಇಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ. ಈ ರೀತಿಯಾದಂತಹ ಘಟನೆಗಳು ಪುನರಾವರ್ತನೆಗೊಂಡ್ರೆ ಚುನಾವಣೆಯಲ್ಲಿ ಜನ ನಿಮಗೆ ಬುದ್ಧಿ ಕಲಿಸ್ತಾರೆ ಅನ್ನುವಂಥದ್ದು ಮರಿಬೇಡಿ. ಒಂದು ಬಡ ಕುಟುಂಬಕ್ಕೆ ನ್ಯಾಯ ಸಿಗ್ಲಿ ಅಂತ ಹೇಳಿ ಶವದ ಎದುರುಗಡೆ ಕೂತಂತ ವ್ಯಕ್ತಿಯನ್ನ ನೀವು ಜೈಲಿಗೆ ತಳ್ತೀರಿ ಅಂದ್ರೆ ಯಾರನ್ನ ಮೆಚ್ಚಿಸೋದಕ್ಕೋಸ್ಕರ ನೀವು ಕೆಲಸ ಮಾಡ್ತಾ ಇದ್ದೀರಿ. ಇದು ನಾಚಿಕೆಗೇಡಿನ ಸಂಗತಿಯಾಗಿದೆ. ದಕ್ಷ ಪ್ರಾಮಾಣಿಕ ಸಿದ್ದರಾಮಯ್ಯನವರಿಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ನೀವು ಉತ್ತಮ ಆಡಳಿತ ಕೊಡೋದಾದರೆ ಇಲ್ಲಿ ಯೋಗ್ಯ ಅಧಿಕಾರಿಗಳನ್ನ ನೇಮಿಸಿ, ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು ಶಿಫಾರಸು ಮಾಡಿದವರನ್ನ ಇಲ್ಲಿ ಏನಾದರೂ ತಂದು ಕೂಡಿಸಿದ್ರೆ ಮತ್ತೆ ಇದು ಬಂಗಾಲ, ತಾಲಿಬಾನ್, ಗೋರಿ ಗಜನಿ ಆಡಳಿತ ನಡೆಯುತ್ತೆ ಅನ್ನುವಂತಹ ಒಂದು ಆಗ್ರಹವನ್ನು ಈ ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ. ಈ ರೀತಿಯಾದಂತಹ ಮಣಿಕಂಠ ಅಂದ್ರೆ ಇವ್ರಿಗೆ ಹೇಗಾಗಿಬಿಟ್ಟಿದೆ ಅಂದ್ರೆ ಒಬ್ಬ ಹುಚ್ಚ ಹಾಕೊಂಡಂಗ ಮಾಡಿದಾರು. ಯಾವಾಗ ಬೇಕು ಅವಾಗ ಹಿಡಿಬೋದು, ಹೇಗೆ ಬೇಕಾಗಿ ಅರೆಸ್ಟ್ ಮಾಡ್ಬೋದು, ಜೈಲಿಗೆ ತಳ್ಬೋದು ಅನ್ನುವಂತಹದ್ದು ಇವರಲ್ಲಿ ಬೇರೂರು ಬಿಟ್ಟಿದೆ. ಯಾಕೆ ಯಾರು ಬರ್ತಾ ಇಲ್ಲ ಇವ್ರ ಜೊತೆಗೆ? ಅನಾಥ ಶಿಶು ಅಂತ ತಿಳ್ಕೊಂಡಿದ್ದಾರೆ. ನೋಡಿ, ರಾಜಕಾರಣಿಗಳು ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಇನ್ನೊಂದು ವೇಳೆ ನೀವು ಇಂತಹ ನ್ಯಾಯ ಕೇಳಿಕೆ ಕೂತಂತಹ ವ್ಯಕ್ತಿಯನ್ನ ಏನಾದರೂ ಮುಟ್ಟಿದ್ರೆ ಇಡೀ ಸಮಾಜ ಎದ್ದು ನಿಂತು ಸರ್ಕಾರಕ್ಕೆ ಉತ್ತರ ಕೊಡಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೇನೆ.
ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ಯುವ ಕಾಂಗ್ರೆಸ್ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಕೇಂದ್ರ ಸರ್ಕಾರವೇ ನೇರ ಹೊಣೆ ಎಂದು ಆಗ್ರಹಿಸಿ ಭಾರತೀಯ ಯುವ ಕಾಂಗ್ರೆಸ್ ಘಟಕದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಯಿತು. ಪ್ರತಿಭಟನಾಕಾರರು ಟೈರ್ಗೆ ಬೆಂಕಿ ಹಚ್ಚಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರಕ್ಕೆ ಶಿಕ್ಷಣ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ತೊಲಗಲಿ ತೊಲಗಲಿ ಬಿಜೆಪಿ ತೊಲಗಲಿ. ಆರ್ಥಿಕ ಜೀವನದಲ್ಲಿ ಆಟ ಆಡುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಈ ವೇಳೆ ಮಾತನಾಡಿದ ಯುವ ಕಾಂಗ್ರೆಸ್ ಮುಖಂಡರು, ನೀಟ್ ಪರೀಕ್ಷೆಯಿಂದ ಗ್ರಾಮೀಣ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತಿದೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಸಮಾನ ಅವಕಾಶ ಕಳೆದು ಹೋಗುತ್ತಿದ್ದು ವಿದ್ಯಾರ್ಥಿಗಳ ಭವಿಷ್ಯ ಸಂಕಷ್ಟಕ್ಕೆ ಸಿಲುಕುತ್ತಿದೆ ಎಂದು ಆರೋಪಿಸಿದರು. ಪರೀಕ್ಷಾ ಅವ್ಯವಸ್ಥೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಕೇಂದ್ರದ ಶಿಕ್ಷಣ ನೀತಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಕಾರ್ಯಕರ್ತರು. ಈ ಪ್ರತಿಭಟನೆಯಲ್ಲಿ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ನಿನ್ನೆ ನಡೆದ ಪೇಪರ್ ಲೀಕ್ ನೀಟಿನ ಎಕ್ಸಾಮ್ ಬಗ್ಗೆ ಕೇಂದ್ರ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಂತ ನಾ ಹೇಳಕ್ ಬರ್ತೀನಿ. ಯಾಕಪ್ಪ ಅಂತಂದ್ರೆ ಎಜುಕೇಷನ್ ಮಿನಿಸ್ಟರ್, ಕೇಂದ್ರದ ಎಜುಕೇಷನ್ ಮಿನಿಸ್ಟರ್ ಕೂಡಲೇ ರಾಜೀನಾಮೆ ಕೊಡಬೇಕು. ಇವತ್ತು ಮಕ್ಕಳ ಭವಿಷ್ಯದ ಬಗ್ಗೆ ಅರಿವಿತ್ತು ಅವ್ರಿಗೆ. ಏನಾದರೂ ಇವತ್ತು ಈ ಕೇಂದ್ರದಲ್ಲಿ ಸರ್ಕಾರ ನಡೆಸಬೇಕೇನೋದು ಇವತ್ತು ನೋಡ್ರಿ ದೇಶದ ಬೆನ್ನೆಲುಬೆ ಒಂದು ಮಕ್ಕಳು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಯಾಕಪ್ಪ ಅಂತಂದ್ರೆ ಅವರಿದ್ದರೆ ದೇಶದ ನಡೆಸ್ಲಿಕ್ಕೆ ಒಂದು ಸ್ತಂಭ ಅಂತ ಹೇಳಕ್ಕೆ ಇಷ್ಟಪಡ್ಬೋದು. ಆದರೆ ಇವತ್ತಿನ ದಿವಸ ಮಕ್ಕಳು ಎಷ್ಟು ಕಷ್ಟಪಟ್ಟು ಇವತ್ತು ನಮ್ಮ ಕರ್ನಾಟಕದಿಂದ ಮಾತು ಹೇಳ್ತೀನಿ, ಇವತ್ತು ನೀಟ್ ಎಕ್ಸಾಮ್ ಬರಿಬೇಕಾದ್ರೆ ಧಾರವಾಡ ಅಂತದ್ದು, ಬೆಂಗಳೂರು ಅಂತಲ್ಲಿ ಕೋಚಿಂಗ್ ಅವ್ರ ತಾಯಿ ತಂದು ಎಷ್ಟೋ ಕಷ್ಟಪಟ್ಟು ಕೋಚಿಂಗ್ ಕೊಡಿಸಿರ್ತಾರೆ. ಅಂಥ ಕೋಚಿಂಗ್ ಮಕ್ಕಳು ಓದಿ ವಿದ್ಯಾವಂತರು ಇವತ್ತಿನ ದಿವಸ ಪೇಪರ್ ಲೀಕ್ ಮಾಡ್ಕೇಸಿ ಆ ವಿದ್ಯಾವಂತರ ಭವಿಷ್ಯ ಏನಾಗಬೇಕು. ಇವತ್ತು ಯಾರೋ ರಾಜಕಾರಣಿ ಮಕ್ಕಳು ಇರ್ಬೋದು, ಮತ್ತು ನಿಮ್ಮ ಕೇಂದ್ರದಾಗ ಏನು ನಿಮ್ಮ BJP ಮಕ್ಕಳು ಇರ್ಬೋದು, ಮತ್ತು ಇತರ ಏನು ಬಿಸ್ನೆಸ್ ಮ್ಯಾನ್ ಉದ್ಯಮಿಗಳ ಮಕ್ಕಳಾಗಿರ್ಬೋದು, ಇಂಥವ್ರ ಮಕ್ಕಳಿಗೆಲ್ಲ ನೀವು ಪೇಪರ್ ಲೀಕ್ ಮಾಡಿ ಅವರ ಭವಿಷ್ಯ ರೂಪಿಸ್ಲಿಕ್ಕೆ ನೀವು ನೋಡ್ಲಕತ್ತೀರಿ. ಇವತ್ತು ಬಡವ್ರ ಮಕ್ಕಳಿಗೆ ಯಾರು ಭವಿಷ್ಯ ರೂಪಿಸ್ಬೇಕು? ಅದು ಮೋದಿ ಇವತ್ತು 2 ಕೋಟಿ ಹುದ್ದೆ ಕೊಡ್ತೀನಿ ಅಂತ ಹೇಳೋದು ಕೇಂದ್ರದಾಗ ಸರ್ಕಾರ ತಂದರು. ಇವತ್ತು 15 ಲಕ್ಷ ರೂಪಾಯಿ ನಾವು ಪ್ರತಿ ಮನೆಗೆ ಹಾಕ್ತೀವಿ ಅಂತೇಳಿ ಮೋದಿ ಅವರು ಭಾಷಣದಲ್ಲಿ ಹೇಳಿದ್ರು. 14 ಇಲ್ಲಿವರೆಗೆ 15 ರೂಪಾಯಿ ಹಾಕಿಲ್ಲ. 2 ಕೋಟಿ ಎರಡು ಜಾಬ್ ಕೊಟ್ಟಿಲ್ಲ. ಕೇಂದ್ರದ ಎಜುಕೇಷನ್ ಮಿನಿಸ್ಟರ್ ಕೂಡಲೇ ರಾಜೀನಾಮೆ ಕೊಡಬೇಕು. ಅದೇ ರೀತಿ ಪ್ರಧಾನಮಂತ್ರಿಯವರು ಕೂಡ ಈ 2 ಕೋಟಿ ಹುದ್ದೆ ಕೊಡ್ತೀನಿ ಅಂತಂದ್ರೆ ಮಕ್ಕಳ ಭವಿಷ್ಯ ಸಲುವಾಗಿ ಅದು ಕೂಡಲೇ 2 ಕೋಟಿ ಹುದ್ದೆಗಳನ್ನು ಡಿಕ್ಲೇರ್ ಮಾಡ್ಬೇಕಂತೇಳಿ ಹೇಳಕ್ಕೆ ನಾನು ಇಷ್ಟಪಡ್ತಿಲ್ಲ. ಕಾಳಗಿ ತಾಲೂಕಿನಲ್ಲಿ ರಟ್ಕಲ್ ಗ್ರಾಮದಲ್ಲಿ ಕುಡಿಯುವ ನೀರಿನ ತೀವ್ರ ಸಮಸ್ಯೆ ಉಂಟಾಗಿದ್ದು, ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಲವು ದಿನಗಳಿಂದ ಗ್ರಾಮದಲ್ಲಿ ಸಮರ್ಪಕ ನೀರು ಸರಬರಾಜು ಆಗದೆ ಜನರು ಹಾಗೂ ಜಾನುವಾರುಗಳಿಗೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿದರು. ಗ್ರಾಮದ ಅನೇಕ ಕಡೆಗಳಲ್ಲಿ ಸಾರ್ವಜನಿಕ ಕುಡಿಯುವ ನೀರಿನ ಪೈಪ್ಲೈನ್ಗಳು ಒಡೆದು ಹಾಳಾಗಿದ್ದು, ನೀರು ರಸ್ತೆಗಳ ಮೇಲೆ ವ್ಯರ್ಥವಾಗಿ ಹರಿಯುತ್ತಿದೆ. ಇದರಿಂದ ಊರಿನ ಹಲವಾರು ಓಣಿಗಳಲ್ಲಿ ಕುಡಿಯುವ ನೀರು ಸಿಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಸ್ ನಿಲ್ದಾಣದ ಹತ್ತಿರ ಇರುವ ಬೋರ್ವೆಲ್ ಕೂಡ ದುರಸ್ತಿ ಇಲ್ಲದೆ ಕಾರ್ಯನಿರ್ವಹಿಸಿದ ಸ್ಥಿತಿಯಲ್ಲಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ರಟ್ಕಲ್ ಗ್ರಾಮದ ಹಲವು ಬಡಾವಣೆಯಲ್ಲಿ ಕುಡಿಯುವ ನೀರಿನ ಮೋಟಾರ್ ಸುಟ್ಟು ಹೋಗಿದ್ದು, ಕರೆಂಟ್ ಕಟ್ಔಟ್, ಫ್ಯೂಸ್ ಸಹ ಹಾನಿಗೊಳಗಾಗಿದೆ. ಹೊಸ ಮೋಟಾರ್ ಹಾಗೂ ವಿದ್ಯುತ್ ಸಾಮಗ್ರಿ ಅಳವಡಿಸಿ ತಕ್ಷಣ ನೀರಿನ ವ್ಯವಸ್ಥೆ ಮಾಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಅದೇ ರೀತಿ ಗ್ರಾಮದ ಹಲವಾರು ಬಡಾವಣೆಯಲ್ಲಿಯೂ ಕುಡಿಯುವ ನೀರಿನ ಮೋಟಾರ್ ಕಳೆದ 1 ವಾರದಿಂದ ಕೆಟ್ಟು ನಿಂತಿದ್ದು, ದುರಸ್ತಿ ಕಾರ್ಯ ನಡೆಯದ ಹಿನ್ನೆಲೆಯಲ್ಲಿ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಿಸಿಲಿನ ತೀವ್ರತೆ ಹೆಚ್ಚಿರುವ ಈ ಸಮಯದಲ್ಲಿ ಜನರು ನೀರಿಗಾಗಿ ಅಲೆದಾಡುತ್ತಿದ್ದು, ಮಹಿಳೆಯರು ದೂರಿಗೆ ಹೋಗಿ ನೀರು ತರುವಂತಾಗಿದೆ.
ಜಾನುವಾರುಗಳಿಗೂ ನೀರಿನ ಕೊರತೆ ಎದುರಾಗಿದ್ದು, ಗ್ರಾಮದಲ್ಲಿ ಮದುವೆ ಸೇರಿದಂತೆ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸುವುದು ಕಷ್ಟಕರವಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಈ ಕುರಿತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಆರೋಪಿಸಿರುವ ಗ್ರಾಮಸ್ಥರು ಜನವಿರೋಧಿ ಧೋರಣೆ ತಾಳಿದ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಹಾಗೂ ಶಿಸ್ತು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆಯನ್ನು ತಕ್ಷಣ ಪರಿಹರಿಸುವಂತೆ ಆಗ್ರಹಿಸಿ ರಟ್ಕಲ್ ಬಸ್ ನಿಲ್ದಾಣದ ಬಳಿ ರಸ್ತೆ ತಡೆ ಚಳವಳಿ ನಡೆಸಲು ಗ್ರಾಮಸ್ಥರು ತೀರ್ಮಾನಿಸಿರುವುದಾಗಿ ತಿಳಿಸಿದ್ದಾರೆ. ಪುರಾತನ ಕಾಲದಿಂದ ಇದ್ದಂತ ಬೋರ್ವೆಲ್, ಅವಾಗ ಊರಾಗ ನೀರಿಲ್ಲ, ಇದೇ ಬೋರ್ವೆಲ್ ಅಂತ ನೀರು ಈಗ ಬೋರ್ವೆಲ್ ಪಾಟೀಲ್ ಅದು ಯಾಕಾಗಲ್ಲ ಅಂದ್ರೆ ಫ್ಲಶಿಂಗ್ ಏನ್ ಮಾಡ್ತಾರೆ, ಅದು ಹಿಂಗೆ ತಿರುಗ್ತಾ ಹೋದಲ್ಲ, ಅದು ಪ್ರೆಷರ್ ಹೊಡೆದು ಹೊರಗಾಗ್ತಂತ ಯಾವುದೇ ಇಟ್ಕೊಳ್ಳಲ್ಲ ಒಳಗಡೆ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा। शैक्षणिक वर्ष 2026 के लिए प्रवेश प्रारंभ है। नर्सरी से 8वीं कक्षा तक प्रवेश खुला है। हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवैधिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं। डिजिटल ऐप के माध्यम से अभिभावक बच्चों की प्रगति से जुड़े रहते हैं। JEE एवं नीट फाउंडेशन कार्यक्रम, अनुभाविक एवं प्रमाणिक शिक्षक, डिजिटल कक्षाएं, विज्ञान प्रयोगशाला, पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्रों के लिए आवासीय सुविधा। आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें। ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ ಪಿಯು ಕಾಲೇಜ್ ಆಫ್ ಸೈನ್ಸ್, 2ನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230049. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ರೈತರಿಗೆ ಅನುಕೂಲವಾಗಲೆಂದು ಕೃಷಿ ಇಲಾಖೆ ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆಗಳಿಗೆ ಕೀಟನಾಶಕ ಸಿಂಪಡಣೆಗಾಗಿ 16 ಡ್ರೋನ್ ಬಳಕೆ ಮಾಡುತ್ತಿದೆ. ಈ ಕುರಿತು ಒಂದು ವರದಿ ನೋಡಿಕೊಂಡು ಬರೋಣ ಬನ್ನಿ. ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ರೈತರಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಕಲಬುರಗಿ ಜಿಲ್ಲೆಯಲ್ಲಿ KKRDB ಮೆಗಾ ಮೈಕ್ರೋ ಯೋಜನೆಯಡಿ ಕೃಷಿ ಇಲಾಖೆ ಮಹತ್ವದ ಯೋಜನೆಯನ್ನು ಜಾರಿಗೆ ತಂದಿದೆ. ಜಿಲ್ಲಾ ಉಸ್ತುವಾರಿ ಸಚಿವರ ಅನುದಾನದಲ್ಲಿ ಆರಂಭಗೊಂಡಿರುವ ಈ ಯೋಜನೆ ಡ್ರೋನ್ ಮೂಲಕ ಬೆಳೆಗಳಿಗೆ ಕೀಟನಾಶಕ ಸಿಂಪಡಣೆ ಮಾಡಲಾಗುತ್ತಿದೆ.
ಈ ಕುರಿತು ಮಾಹಿತಿ ನೀಡಿದ ಕಲಬುರಗಿ ಕೃಷಿ ಜಂಟಿ ನಿರ್ದೇಶಕ ಸಮತ್ ಪಟೇಲ್ ಅವರು ಮಾತನಾಡಿ, ರೈತರು ಈ ಯೋಜನೆಯ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಮನವಿ ಮಾಡಿದ್ದಾರೆ. ಹಿಂದೆ ರೈತರು ಹೆಗಲಿಗೆ ಡಬ್ಬ ಕಟ್ಟಿಕೊಂಡು ಅಥವಾ ಹೆಗಲ ಮೇಲೆ ಯಂತ್ರ ಹೊತ್ತು ಕೀಟನಾಶಕ ಸಿಂಪಡಣೆ ಮಾಡಬೇಕಾಗುತ್ತಿತ್ತು. ಇದು ರೈತರಿಗೆ ತುಂಬಾ ಕಷ್ಟಕರವಾಗಿತ್ತು. ಗಾಳಿಯ ಪರಿಣಾಮದಿಂದ ಕೀಟನಾಶಕ ರೈತರ ಮುಖಕ್ಕೆ ತಗುಲಿ ಅನಾಹುತಗಳ ಸಹ ಸಂಭವಿಸುತ್ತಿದ್ದವು. ಆದರೆ ಇದೀಗ ಡ್ರೋನ್ ತಂತ್ರಜ್ಞಾನ ಬಳಕೆಯಿಂದ ರೈತರಿಗೆ ಸುಲಭ ಮತ್ತು ಸುರಕ್ಷಿತ ರೀತಿಯಲ್ಲಿ ಕೀಟನಾಶಕ ಸಿಂಪಡಣೆ ಮಾಡುವ ಅವಕಾಶ ದೊರೆತಿದೆ. ಕೇವಲ 5 ನಿಮಿಷಗಳಲ್ಲಿ 1 ಎಕರೆ ಜಮೀನಿಗೆ ಸಿಂಪಡಣೆ ಮಾಡಬಹುದಾಗಿದೆ. 1 ಎಕರೆಗೆ 300 ರೂಪಾಯಿ ದರ ನಿಗದಿಪಡಿಸಲಾಗಿದೆ. ಪ್ರಸ್ತುತ ಜಿಲ್ಲೆಯಲ್ಲಿ ಒಟ್ಟು 16 ಡ್ರೋನ್ಗಳು ಕಾರ್ಯನಿರ್ವಹಿಸುತ್ತಿದ್ದು, ರೈತರು ಕರೆ ಮಾಡಿ ಬುಕ್ಕಿಂಗ್ ಮಾಡಿದರೆ ಅವರ ಜಮೀನಿಗೆ ತೆರಳಿ ಡ್ರೋನ್ ಮೂಲಕ ಕೀಟನಾಶಕ ಸಿಂಪಡಣೆ ಮಾಡಲಾಗುತ್ತಿದೆ. ವಿಶೇಷವಾಗಿ ಎತ್ತರದ ಬೆಳೆಗಳಿಗೆ ಕೀಟನಾಶಕ ಸಿಂಪಡಣೆ ಮಾಡುವುದು ಕಷ್ಟಕರವಾಗಿರುವ ಹಿನ್ನೆಲೆ ಈ ಡ್ರೋನ್ ಸೇವೆ ತೆಂಗು, ಮಾವು ಸೇರಿದಂತೆ ಎತ್ತರದ ಬೆಳೆಗಳಿಗೆ ಬಹಳ ಉಪಯುಕ್ತವಾಗಲಿದೆ ಎಂದು ಇಲಾಖೆ ತಿಳಿಸಿದೆ. ಕೃಷಿಯಲ್ಲಿ ತಂತ್ರಜ್ಞಾನ ಬಳಕೆಯಿಂದ ರೈತರ ಶ್ರಮ ಕಡಿಮೆಯಾಗುವುದರ ಜೊತೆಗೆ ಸಮಯ ಉಳಿತಾಯವೂ ಆಗುತ್ತಿರುವುದರಿಂದ ರೈತರಿಂದ ಈ ಯೋಜನೆಗೆ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ KKRDB ಮೆಗಾ ಮ್ಯಾಕ್ರೋ ಯೋಜನೆ ಅಡಿಯಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಅನುದಾನದಲ್ಲಿ ಪೈಲಟ್ ಬೇಸಿಸ್ ಮೇಲೆ ಕೃಷಿ ಡ್ರೋನ್ಗಳಿಗೆ ಬಳಸಬೇಕು ಅಂತ ನಾವು ಒಂದು ಯೋಜನೆ ಹಾಕ್ಕೊಂಡು ಈಗ ಆಲ್ರೆಡಿ ಒಟ್ಟಾರೆ 16 ಡ್ರೋನ್ಗಳು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಈ 16 ಡ್ರೋನ್ಗಳಿಗೆ ತಾವೆಲ್ಲ ಜಿಲ್ಲೆಯ ರೈತ ಬಾಂಧವರು ಫೋನ್ ಮೂಲಕ ಆದೇಶ ಕೊಡ್ಬೋದು. ಈ ನಮ್ಮ ವಿಡಿಯೋದಲ್ಲಿ ಅದರದ್ದು ತಮಗೆ ಪೋಸ್ಟನ್ನು ಶೇರ್ ಮಾಡಲಾಗ್ತದೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿ ತಾವು ಆರ್ಡರ್ ಮಾಡ್ಬೋದು. ಎಕರೆಗೆ 300 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅವರು ಬಂದು ತಮಗೆ ಔಷಧ ಹೊಡೆದು ಹೋಗ್ತಾರೆ. ಈ ಒಂದು ಡ್ರೋನ್ಗಳು ಬಾಡಿಗೆ ಮೇಲೆ ಅದಾವ. ಅದಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ರೈತ ಬಾಂಧವರು ಕಾಲ್ ಮಾಡ್ಬೋದು. ಸೀನಿಯಾರಿಟಿ ಮೇಲೆ ಒಂದಾದಮೇಲೆ ಒಂದವರು ಹೊಡಿತಾರೆ. ಡ್ರೋನ್ ಏನದಲ್ಲ ಬೆಸ್ಟ್ ಕೀಟನಾಶಕ ಸ್ಪ್ರೇ ಮಾಡೋಕ್ಕೆ ಆ್ಯಸ್ ಆನ್ ಟುಡೇ. ಯಾಕಂದ್ರೆ ರೈತ ಬಾಂಧವರು ಅವ್ರ ಲೇಬರು ಹೆಗಲ ಮೇಲೆ ಹಾಕ್ಕೊಂಡು ಬೆನ್ನಿ ಹಾಕ್ಕೊಂಡು ಹೊಡಿತಾರೆ. ಕೆಲವೊಂದು ಸಲ ಸೋರ್ತದ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋದೆಲ್ಲ ನೋಡಿದ್ದೀವಿ. ಹೀಗಾಗಿ ಇದು ಸೇಫೆಸ್ಟ್ ಮೋಡ್ ಆಫ್ ಸ್ಪ್ರೇಯಿಂಗ್ ಕೆಮಿಕಲ್ಸ್ ಯಾವುದಂದ್ರೆ ಕೀಟನಾಶಕ ಅಥವಾ ನಮ್ಮ ರೋಗನಾಶಕಗಳಿಗೆ ಒಳ್ಳೆಯದಂಥ ಒಂದು ಸ್ಪ್ರೇಯಿಂಗ್ ಮಾಡೋಂಥದ್ದು ಸೇಫ್, ಮನುಷ್ಯನಿಗೆ ಸೇಫು. ಮತ್ತು ಬೇಗ ಒಂದು 5 ನಿಮಿಷದಲ್ಲಿ 1 ಎಕರೆ ಹೊಡೆದ್ಬಿಡ್ತಾನಂತ. ಒಂದು 10 ನಿಮಿಷದಲ್ಲಿ 2 ಎಕರೆ ಹೊಡಿತಾರೆ ಅವರು. ಒಂದು ಸಲ ಬಂದ್ರಂದರೆ ಒಂದು 10ರಿಂದ 15 ಎಕರೆ ಹೊಡಿಬೋದು. ಅವ್ರಿಗೆ ಎಕ್ಸ್ಟ್ರಾ ಬ್ಯಾಟ್ರೀಸು ಕೊಟ್ಟಿವಿ. ಕಬ್ಬಿಗೆ ಸಿಂಪಡಣೆ ಮಾಡ್ಬೋದು, ತೊಗರಿ ಮಾಡ್ಬೋದು, ಉದ್ದು, ಹೆಸರು, ಸೋಯಾಬೀನು, ಅಲ್ಲಿಂದ ತೋಟಗಾರಿಕಾ ಬೆಳೆಗಳವ ನೋಡ್ರಿ. ಈಗ ಮಾವಿಗೆ ಮಾಡ್ಬೋದು. ಯಾಕಂದ್ರೆ ಗಿಡದ ಮೇಲೆ ಹತ್ತಿ ಹೊಡೋಕ್ಕಾಗಲ್ಲ. ತೆಂಗಿನ ಮೇಲೆ ಹೊಡಿಬೋದು, ತೆಂಗಿನ ಗಿಡದ ಮೇಲೆ ಹತ್ತಿ ಹೊಡಿಲಿಕ್ಕಾಗಲ್ಲ. ಎಲ್ಲ ಗಿಡಗಳು ಹೊಡಿಬೋದು. ಅದ್ರ ಜೊತೆಗೆ ಸಹಿತ ನಮ್ಮ ಎಲ್ಲ ಕೃಷಿ ಬೆಳೆಗಳಿಗೆ ಎಲ್ಲದಕ್ಕೂ ಹೊಡಿಬೋದು. ಅದ್ರಾಗೇನು ಸಮಸ್ಯೆ ಇಲ್ಲ. ಕಬ್ಬಿನಲ್ಲಿ ರೈತರಿಗೆ ಹೋಗೋಕ್ಕಾಗಲ್ಲ. ಹೈಟ್ ಆದಮೇಲೆ ತೊಗರಿಗೆ ಹೊಡಿಲಕ್ಕೆ ಹೋಗಿ ಮುಖದ ಮೇಲೆಲ್ಲ ಚೆಲ್ಲಿ ಕಣ್ಣಾಗೆಲ್ಲ ಬಿದ್ದು ಸಮಸ್ಯೆ ಆಗ್ತದೆ. ಅಂಥ ಸನ್ನಿವೇಶದಲ್ಲಿ ನಾವೇನದಲ್ಲ ಈ ಡ್ರೋನ್ಗಳನ್ನು ಬಳಸಿ ಕೀಟನಾಶಕಗಳನ್ನು ಸಿಂಪಡಣೆ ಮಾಡಿ ಅದ್ರ ಸದುಪಯೋಗ ಪಡ್ಕೋಬೋದು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.
We provide a nurturing, supportive, and inspiring learning environment where every child is encouraged to explore, discover, and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ ಪಿಯು ಕಾಲೇಜ್ ಆಫ್ ಸೈನ್ಸ್, ಎರಡನೇ ಎಸ್ವಿಆರ್ ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ ಪಿಯು ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ ಸಿಬಿಎಸ್ಇ ಪಠ್ಯ ಆಧಾರಿತ ಬೋಧನೆ, ಐಐಟಿ, ಜೆಇಇ, ಸಿಇಟಿ ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ ಪಿಯು ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230049.